ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಇವತ್ತು ಕಿಡಿಯೂರಿನಲ್ಲಿ ಚಿಣ್ಣರ ನಟ್ಟಿ ಕಾರ್ಯಕ್ರಮ ಮಾಡ್ತಾ ಇದ್ರು. ಇದನ್ನ ಪ್ರತಿ ವರ್ಷನೂ ಮಾಡ್ತಾ ಇದ್ದಾರೆ. ಈ ವರ್ಷ 6 ವರ್ಷ ಆಯಿತು ಇದನ್ನ ಪ್ರಾರಂಭ ಮಾಡಿ. ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಭತ್ತ ನಾಟಿ ಮಾಡೋದು ಹೇಗೆ ಅಂತ ಕಲಿಸ್ತಾರೆ. ಮತ್ತೆ ಮಕ್ಕಳ ಕಡೆಯಿಂದಾನೇ ಭತ್ತನ ನಾಟಿ ಮಾಡಿಸ್ತಾರೆ. ಕಾರ್ಯಕ್ರಮಕ್ಕೆ ಗೆಸ್ಟ್ ಎಲ್ಲ ಬಂದಿದ್ರು. ಗೆಸ್ಟ್ ಕಡೆಯಿಂದ ಸ್ಪೀಚಸ್ ಎಲ್ಲ ಆಯ್ತು. ನಮ್ಮ ಪೂರೇರ್ನಲ್ಲ ಅಮ್ಮ ಆಯನ ಆದಿಶಕ್ತಿಗೆ ನಮಸ್ಕಾರ. ನಮ್ಮ ಪೂರೇರ್ಲ ಏರ್ನ ಜೋಕುಲು ಪಂಡ ನಮ್ಮ ಸಮಾನತೆ ದಾದೊಂಡು ಪಂಡ. ಸ್ಪೀಚ್ ಎಲ್ಲ ಮುಗಿದ್ಮೇಲೆ ಮಕ್ಕಳನ್ನ ಗದ್ದೆಯಲ್ಲಿ ಬಿಡ್ತಿದ್ದಾರೆ. ಮಕ್ಕಳಿಗೆ ತುಂಬಾ ಖುಷಿ ಆಗ್ತಿದೆ ಗದ್ದೆಯಲ್ಲಿ ಓಡಾಡೋದು. ತುಂಬಾ ಮಳೆ ಬರ್ತಾ ಇದೆ. ಮಳೆಲೂ ತುಂಬಾ ಜನ ಆಗ ಆಟ ಆಡ್ತಾ ಇದ್ದಾರೆ. ಭತ್ತ ನಾಟಿ ಮಾಡೋದು ಹಳ್ಳಿ ಮಕ್ಕಳಿಗೆ ಗೊತ್ತಿರುತ್ತೆ, ಬಟ್ ಸಿಟಿ ಮಕ್ಕಳಿಗೆ ಗೊತ್ತಿರಲ್ಲ. ಈ ಥರ ಪ್ರತಿ ವರ್ಷ ಮಾಡೋದ್ರಿಂದ ಸಿಟಿ ಮಕ್ಕಳಿಗೂ ಗೊತ್ತಾಗುತ್ತೆ ಹೇಗೆ ಮಾಡ್ತಾರೆ ಅಂತ. ಗೊಂಬೆ ಕೂಡ ಆಟ ಆಡ್ಲಿಕ್ಕೆ ಹೋಗಿದ್ದಾಳೆ. ಅವಳು ಗದ್ದೆಯಲ್ಲಿ ಇದೆ ಫಸ್ಟ್ ಹೋಗಿರೋದು ಆಟ ಆಡ್ಲಿಕ್ಕೆ. ಆಟ ಆಡ್ತಿದ್ದಾಳೆ. ಸ್ವಲ್ಪ ಹೊತ್ತು ಮಳೆ ಕೂಡ ತುಂಬಾ ಬರ್ತಾ ಇದೆ. ಆಟ ಆಡಿದ್ಮೇಲೆ ಇನ್ನೊಂದು ಗದ್ದೆಗೆ ನಾಟಿ ಮಾಡ್ಲಿಕ್ಕೆ ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ರು. ಗೊಂಬೆನೂ ಈ ತರ ಕ್ಯಾಪ್ ಇದೆ ಫಸ್ಟ್ ನೋಡಿದ್ಲು. ಅವಳಿಗೆ ಅದೊಂಥರ ಡಿಫ್ರೆಂಟ್ ಆಗಿ ಕಾಣ್ತಾ ಇತ್ತು. ಅದಕ್ಕೆ ಅವಳು ಅದನ್ನ ಹಾಕೊಂಡು ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ನಾವು ಕೂಡ ಅಲ್ಲಿ ಇನ್ನೊಂದು ಗದ್ದೆಗೆ ಹೋಗ್ತಾ ಇದ್ವಿ. ಗದ್ದೆಯಲ್ಲಿ ನಾಟಿ ಮಾಡಲಿಕ್ಕೆ ತುಂಬಾ ಖುಷಿಯಿಂದ ಹೋಗ್ತಾ ಇದ್ದಾರೆ. ಅದೆಷ್ಟು ನಾಟಿ ಮಾಡ್ತಾರೋ ಗೊತ್ತಿಲ್ಲ. ಮಕ್ಕಳನ್ನೆಲ್ಲ ಲೈನ್ ಪ್ರಕಾರ ಬಿಡ್ತಾ ಇದ್ದಾರೆ. ಒಂದು 30 ಜನ ಆಗೋಷ್ಟು ಬಿಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಫಂಕ್ಷನ್ ಮಾಡಿದ್ರು. ಸಂಜೆವರೆಗೂ ಇದೆ ಇಲ್ಲಿ ಫಂಕ್ಷನ್. ಮತ್ತೆ ನಾಟೆಲ್ಲ ಹೇಗ್ ಮಾಡ್ಬೇಕು ಅಂತ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಬೆಳಿಗ್ಗೆ ಮಕ್ಕಳಿಗೆಲ್ಲ ಸ್ನಾಕ್ಸ್ ಎಲ್ಲ ಕೊಟ್ಟಿದ್ರು. ಮತ್ತೆ ಮಧ್ಯಾಹ್ನ ಊಟಕ್ಕೆಲ್ಲ ಕೊಟ್ಟಿದ್ರು. ನಾವು ಮಧ್ಯಾಹ್ನನೇ ಬೇಗ ಬಂದ್ವಿ, ಮಳೆ ತುಂಬಾ ಇತ್ತು. ಹಾಗಾಗಿ ಮನೆ ಹೋಗೋಣ ಅನ್ಕೊಂಡ್ವಿ. ಅವ್ರ ಫ್ರೆಂಡ್ ಮನೆ ಹೋಗೋಣ ಅಂತ ಹೇಳ್ತಾ ಇದ್ಲು. ಹಾಗೆ ನಾವು ಅವ್ರ ಫ್ರೆಂಡ್ ಮನೆಗೂ ಹೋಗ್ತಾ ಇದ್ವಿ. ಅಲ್ಲಿ ಫ್ರೆಶ್ ಅಪ್ ಆಗಿ ಇಬ್ರು ತಿಂತಾ ಇದ್ದಾರೆ. ಸಂಜೆವರೆಗೂ ಅವ್ರ ಮನೇಲೆ ಇದ್ದು ಅವ್ರ ಜೊತೆಗೆ ಆಟ ಆಡ್ತಾ ಇದ್ಲು. ಸಂಜೆ ಮನೆಗೆ ಹೊರಟ್ವಿ. ಮನೆ ಹೋಗುವಾಗ ತಿನ್ನಕ್ ಬೇಕು ಅಂತ ಹೇಳಿದ್ಲು. ಹಾಗೆ ಪಾನಿಪುರಿ ತಕೊಂಡು ಮನೆಗೆ ಹೊರಟ್ವಿ. ಇದು ಇವತ್ತಿನ ಸಂಡೇ ಬ್ಲಾಗ್ ಆಗಿತ್ತು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.